ಒಂದು ಹಳ್ಳಿಯಲ್ಲಿ ರಾಮು ಮತ್ತು ರಾಜು ಎಂಬ ಇಬ್ಬರು ಸ್ನೇಹಿತರಿದ್ದರು. ಅವರು ಕೇವಲ ಸ್ನೇಹಿತರಷ್ಟೇ ಅಲ್ಲ, ತಮ್ಮ ವ್ಯಾಪಾರದಲ್ಲೂ ಸಹಭಾಗಿಗಳಾಗಿದ್ದರು. ಅವರು ತಮ್ಮ ವ್ಯಾಪಾರದಲ್ಲಿ ಬಹಳ ಯಶಸ್ಸು ಕಂಡಿದ್ದರು. ರಾಮನು ಬುದ್ಧಿವಂತ ಮತ್ತು ಶ್ರಮವಹಿಸಿ ಕೆಲಸ ಮಾಡುತ್ತಿದ್ದ. ಆದರೆ ರಾಜು ತುಂಬಾ ಸೋಮಾರಿ. ಅವರ ಪ್ರಖ್ಯಾತಿ ಬೇರೆ ಊರುಗಳಿಗೆಲ್ಲ ಹಬ್ಬಿತ್ತು. ಅವರನ್ನು ಬೇರೆ ಊರಿನ ವ್ಯಾಪಾರಿಗಳು ಕೂಡ ಆಹ್ವಾನಿಸುತ್ತಿದ್ದರು. ಇಬ್ಬರು ಸ್ನೇಹಿತರು ದೂರ ದೂರದ ಊರುಗಳಿಗೆ ಹೋಗಿ ಹೆಚ್ಚು ಹಣದೊಂದಿಗೆ ಹಿಂತಿರುಗುತ್ತಿದ್ದರು. ಅವರು ಪದೇ ಪದೇ ಬೇರೆ ಬೇರೆ ಊರುಗಳಿಗೆ ಸಂಚರಿಸಬೇಕಾಗುತ್ತಿತ್ತು. ಆದ್ದರಿಂದ ರಾಮು ರಾಜುವಿಗೆ ಈ ರೀತಿ ಹೇಳಿದನು: ರಾಜು, ನಾವು ಹೆಚ್ಚು ಹಣವನ್ನು ಸಂಪಾದಿಸಿದ್ದೇವೆ. ನಾವು ದೂರದ ಊರುಗಳಿಗೆ ಹೋದಾಗ ಹಣವನ್ನು ಜೋಪಾನವಾಗಿ ಇಡಬೇಕು ಎಂದು ಹೇಳಿದನು. ಆಗ ರಾಜು ಈ ರೀತಿ ಹೇಳಿದನು: ಹೌದು ರಾಮು, ನಾವು ದೇವಸ್ಥಾನದ ಬಳಿ ಇರುವ ಮರದ ಕೆಳಗೆ ಒಂದು ಗುಂಡಿಯನ್ನು ತೋಡಿ ಅದರಲ್ಲಿ ಹಣವನ್ನು ಇಡೋಣ. ದೇವಸ್ಥಾನದ ಬಳಿಯಿಂದ ಕದಿಯಲು ಯಾರಿಗೂ ಧೈರ್ಯ ಬರುವುದಿಲ್ಲ. ನಾವು ಹಿಂದಿರುಗಿ ಬರುವವರೆಗೂ ಹಣವು ಸುರಕ್ಷಿತವಾಗಿರುತ್ತದೆ ಎಂದು ರಾಜು ರಾಮುವಿಗೆ ಹೇಳಿದನು. ರಾಜುವಿನ ಸಲಹೆಯಂತೆ ಅವರು ದೇವಸ್ಥಾನದ ಬಳಿ ಇರುವ ಮರದ ಕೆಳಗೆ ಗುಂಡಿಯನ್ನು ತೋಡಿ ಅದರಲ್ಲಿ ಹಣವನ್ನು ಮುಚ್ಚಿಟ್ಟು ಬೇರೆ ಊರಿಗೆ ಹೋದರು. ಕೆಲವು ತಿಂಗಳುಗಳ ನಂತರ ಬಂದು ತಮ್ಮ ಹಣವನ್ನು ಹಿಂತೆಗೆಯಲು ಗುಂಡಿಯನ್ನು ತೆಗೆದರು. ಆದರೆ ಅವರ ಹಣವು ಅಲ್ಲಿಲ್ಲದಿದ್ದರಿಂದ ಅದನ್ನು ಕಂಡು ಅವರಿಗೆ ಆಶ್ಚರ್ಯವಾಯಿತು. ಆಗ ರಾಮು ಮತ್ತು ರಾಜು ಈ ವಿಷಯವನ್ನು ಪಂಚಾಯಿತಿಯ ಗಮನಕ್ಕೆ ತರಬೇಕೆಂದು ತೀರ್ಮಾನಿಸಿ ಪಂಚಾಯಿತಿಯ ಗಮನಕ್ಕೆ ತಂದರು. ಅಲ್ಲಿ ರಾಮನು ಈ ರೀತಿ ಹೇಳಿದನು: ಮಾನ್ಯ ಪಂಚಾಯಿತಿ ಮುಖ್ಯಸ್ಥರೇ, ಮರದ ಕೆಳಗೆ ಹಣವಿರುವ ವಿಷಯ ಕೇವಲ ರಾಜು ಮತ್ತು ನನಗೆ ಮಾತ್ರ ಗೊತ್ತಿತ್ತು. ಈಗ ಆ ಹಣವು ಕಾಣುತ್ತಿಲ್ಲ. ಈ ವಿಷಯದ ಬಗ್ಗೆ ದಯವಿಟ್ಟು ಪರಿಶೀಲಿಸಿ ನ್ಯಾಯ ಒದಗಿಸಿಕೊಡಿ ಎಂದು ಪಂಚಾಯಿತಿಯವರಿಗೆ ರಾಮು ಕೇಳಿದನು. ಆಗ ರಾಜು ಈ ರೀತಿ ಹೇಳಿದನು: ನಾನು ಹಣವನ್ನು ಕದ್ದಿಲ್ಲ ಒಡೆಯ. ಮರವು ನನ್ನ ಬಗ್ಗೆ ಸಾಕ್ಷಿ ಹೇಳುವುದು ಎಂದು ಮರದ ಕಡೆಗೆ ತಿರುಗಿ, ಓ ಮರವೇ, ಸತ್ಯವನ್ನು ಹೇಳು ಎಂದು ರಾಜು ಕೇಳಿದಾಗ ಮರದ ಒಳಗಿನಿಂದ ಒಂದು ಧ್ವನಿ ಕೇಳಿಸಿತು: ಮುಖ್ಯಸ್ಥರೇ, ರಾಮನೇ ಕಳ್ಳ. ಅವನು ಹಣವನ್ನು ತಾನೇ ಕದ್ದು ಈಗ ಮೋಸ ಮಾಡುತ್ತಿದ್ದಾನೆ ಎಂಬ ಧ್ವನಿ ಕೇಳಿಸಿತು. ಪಂಚಾಯಿತಿಯ ಜನರು ಮರವು ಮಾತನಾಡುತ್ತಿರುವುದನ್ನು ಕೇಳಿ ಆಶ್ಚರ್ಯಗೊಂಡರು. ಅವರು ಇನ್ನೇನು ರಾಮುವೇ ತಪ್ಪಿತಸ್ಥ ಎಂದು ತೀರ್ಮಾನಕ್ಕೆ ಬರುವಷ್ಟರಲ್ಲಿ ರಾಮುವು ಒಂದು ಬೆಂಕಿಯ ಕೊಳ್ಳಿಯನ್ನು ಹಿಡಿದು ಒಣಗಿದ್ದ ಮರಕ್ಕೆ ಬೆಂಕಿ ಇಟ್ಟನು. ತಕ್ಷಣವೇ ಮರದ ಒಳಗೆ ಕೊಠರೆಯೊಳಗಿನಿಂದ ಯಾರೋ ಓಡಿ ಬಂದರು. ಹಳ್ಳಿಯವರು ಆತನನ್ನು ಹಿಡಿದು ನೋಡಿದಾಗ ಆತ ರಾಜುವಿನ ತಂದೆ ಎಂದು ತಿಳಿಯಿತು. ಈಗ ರಾಜುವೇ ನಿಜವಾದ ತಪ್ಪಿತಸ್ಥ ಎಂದು ತಿಳಿಯಿತು. ಪಂಚಾಯಿತಿಯ ಜನರು ರಾಜುವಿನಿಂದ ಹಣವನ್ನು ಕಿತ್ತುಕೊಂಡು ಅದನ್ನು ರಾಮುವಿಗೆ ಕೊಟ್ಟರು. ರಾಮನು ತನಗೆ ಸೇರಬೇಕಾದ ಹಣವನ್ನಷ್ಟೇ ತೆಗೆದುಕೊಂಡು ಉಳಿದದ್ದನ್ನು ರಾಜುವಿಗೆ ವಾಪಸ್ಸು ನೀಡಿದನು. ಹಳ್ಳಿಯವರು ರಾಮುವಿನ ಒಳ್ಳೆಯ ಗುಣವನ್ನು ಮೆಚ್ಚಿದರು. ಒಂದು ಊರಿನಲ್ಲಿ ಗೋಪಾಲ ಎಂಬ ಹೆಸರಿನ ನೇಕಾರ ಇದ್ದನು. ಒಂದು ದಿನ ಅವನು ಬಟ್ಟೆ ನೇಯುತ್ತಿದ್ದಾಗ ಅವನ ಕೈಮಗ್ಗ ಮುರಿದು ಬಿತ್ತು. ಅವನು ಹತ್ತಿರದಲ್ಲಿದ್ದ ಕಾಡಿಗೆ ಹೋಗಿ ಒಂದು ಮರವನ್ನು ಕಡಿದು ತಂದು ತನ್ನ ಕೈಮಗ್ಗದ ರಿಪೇರಿ ಮಾಡಲು ತೀರ್ಮಾನಿಸಿದನು. ನೇಕಾರನು ಕೊಡಲಿಯನ್ನು ಹಿಡಿದುಕೊಂಡು ಕಾಡಿನ ಕಡೆಗೆ ಹೊರಟನು. ಆ ಕಾಡಿನಲ್ಲಿ ಒಳ್ಳೆಯ ಮರವನ್ನು ಹುಡುಕುತ್ತಾ ನಡೆದು ಹೋಗುತ್ತಿದ್ದಾಗ ಅವನೊಂದು ಮರವನ್ನು ಅಕಸ್ಮಾತ್ತಾಗಿ ಕಂಡನು. ಅವನು ಅದನ್ನು ಕಡಿದು ತನ್ನ ಮಗ್ಗದ ರಿಪೇರಿ ಮಾಡಲು ತೀರ್ಮಾನಿಸಿದನು. ನೇಕಾರನು ಆ ಮರವನ್ನು ತನ್ನ ಕೊಡಲಿಯಿಂದ ಕಡಿಯಲು ಆರಂಭಿಸುತ್ತಿದ್ದಂತೆಯೇ, ನಿಲ್ಲಿಸು, ದಯವಿಟ್ಟು ಈ ಮರವನ್ನು ಕಡಿಯಬೇಡ ಎಂಬ ಧ್ವನಿ ಕೇಳಿಸಿತು. ಅದಕ್ಕೆ ನೇಕಾರನು, ನಾನೇನು ಮಾಡಲಿ? ನಾನು ನನ್ನ ಮಗ್ಗದ ರಿಪೇರಿ ಮಾಡಬೇಕು. ಹಾಗೆ ರಿಪೇರಿ ಮಾಡದಿದ್ದರೆ
ನಾನು ಹೇಗೆ ಬಟ್ಟೆಯನ್ನು ನೇಯಲಿ? ನನ್ನ ಹೆಂಡತಿ ಮತ್ತು ಮಕ್ಕಳ ಹೊಟ್ಟೆ ತುಂಬಿಸಲು ಹೇಗೆ ಬಟ್ಟೆಯನ್ನು ಮಾರಲಿ? ಅದಕ್ಕಾಗಿ ಈ ಮರವನ್ನು ಕಡಿಯುತ್ತಿದ್ದೇನೆ ಎಂದು ಹೇಳಿದನು. ನೇಕಾರನು ಮರವನ್ನು ಕತ್ತರಿಸಲು ಮತ್ತೆ ತನ್ನ ಕೊಡಲಿಯನ್ನು ಎತ್ತಿದಾಗ ಮತ್ತೊಮ್ಮೆ ಆ ಧ್ವನಿ ಕೇಳಿಸಿತು, ದಯವಿಟ್ಟು ಈ ಮರವನ್ನು ಉಳಿಸು, ಬದಲಾಗಿ ಒಂದು ವರವನ್ನು ಕೇಳಿಕೊ, ಅದನ್ನು ನಾನು ಅನುಗ್ರಹಿಸುತ್ತೇನೆ. ಅದಕ್ಕೆ ನೇಕಾರನು, ಇದು ಚೆನ್ನಾಗಿದೆ, ನಾನು ನನ್ನ ಹೆಂಡತಿ ಮತ್ತು ಗೆಳೆಯರೊಂದಿಗೆ ಮಾತಾಡಿ ಅವರ ಸಲಹೆ ಪಡೆಯುತ್ತೇನೆ. ನಂತರ ನನ್ನ ಇಷ್ಟ ಏನು ಎಂದು ನಿನಗೆ ತಿಳಿಸುತ್ತೇನೆ. ಒಳ್ಳೆಯದು, ಹಾಗೆಯೇ ಮಾಡು, ಮತ್ತೆ ನನ್ನ ಬಳಿ ಬಾ ಎಂದು ಮರವು ಹೇಳಿತು. ನೇಕಾರನು ತನ್ನ ಗೆಳೆಯನ ಬಳಿ ವಿಚಾರಿಸಿದನು. ನೇಕಾರನ ಎಲ್ಲ ಕಥೆಯನ್ನು ಕೇಳಿದ ಅವನ ಸ್ನೇಹಿತ ಈ ರೀತಿ ಹೇಳಿದನು, ನೀನು ಒಂದು ರಾಜ್ಯವನ್ನು ದಯಪಾಲಿಸಬೇಕೆಂದು ಕೇಳುವುದೇ ಜಾಣತನ. ಒಮ್ಮೆ ಈ ವರವನ್ನು ದೇವನು ದಯಪಾಲಿಸಿದರೆ ನೀನು ರಾಜನಾಗುವೆ. ಇಡೀ ಜೀವಿತಾವಧಿಯಲ್ಲಿ ನಿನಗೆ ಯಾವುದರ ಕೊರತೆಯೂ ಇರುವುದಿಲ್ಲ. ಆಗ ನೀನು ನನ್ನನ್ನು ನಿನ್ನ ಪ್ರಧಾನ ಮಂತ್ರಿಯನ್ನಾಗಿ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ಅದಕ್ಕೆ ನೇಕಾರನು, ಈ ಸಲಹೆ ಸರಿಯಾಗಿದೆ, ಆದರೆ ನಾನು ನನ್ನ ಹೆಂಡತಿಯನ್ನು ವಿಚಾರಿಸಬೇಕು, ಅವಳು ನನ್ನನ್ನು ತುಂಬ ಪ್ರೀತಿಸುತ್ತಾಳೆ ಎಂದು ಹೇಳಿ ಅವನ ಮನೆ ಕಡೆಗೆ ಹೊರಟನು. ನೇಕಾರನು ತನ್ನ ಹೆಂಡತಿಯ ಬಳಿ ಹೋಗಿ ಇಡೀ ಕಥೆಯನ್ನು ಅವಳಿಗೆ ಹೇಳಿದನು. ಹೆಂಡತಿಯ ಅಭಿಪ್ರಾಯ ಕೇಳಿದನು. ನಾನು ಯಾವ ವರವನ್ನು ಕೇಳಿಕೊಳ್ಳಲಿ? ನನ್ನ ಗೆಳೆಯನು ರಾಜ್ಯವನ್ನು ಕೇಳುವಂತೆ ನನಗೆ ಸಲಹೆ ಕೊಟ್ಟಿದ್ದಾನೆ ಎಂದು ಹೇಳಿದನು. ನಿಮ್ಮ ಗೆಳೆಯ ಮೂರ್ಖನೇ ಸರಿ, ಏಕೆಂದರೆ ರಾಜ್ಯಗಳು ಯಾವಾಗಲೂ ತಾಪತ್ರಯಗಳ ಉಗಮ ಸ್ಥಾನವೇ ಆಗಿರುತ್ತವೆ. ನೀವು ನಿಮ್ಮ ಜನರ ಯೋಗಕ್ಷೇಮವನ್ನು ನೋಡಿಕೊಳ್ಳಬೇಕಾಗುತ್ತದೆ. ರಾಮ ದೇಶಭ್ರಷ್ಟನಾಗಬೇಕಾಯಿತು, ರಾವಣ ನಾಶವಾದ. ರಾಜ್ಯದ ದೆಸೆಯಿಂದ ಸಹೋದರರು, ಮಕ್ಕಳು ಮತ್ತು ಇತರ ಆಪ್ತ ಸಂಬಂಧಿಗಳು ಒಬ್ಬರನ್ನೊಬ್ಬರು ಕೊಲ್ಲಲು ಪಿತೂರಿ ನಡೆಸುತ್ತಾರೆ. ಆದ್ದರಿಂದ ನೀವು ನಮಗೆ ಹೆಚ್ಚಿನ ಲಾಭಗಳನ್ನು ತಂದುಕೊಡುವಂತಹ ಏನನ್ನಾದರೂ ಕೇಳುವುದು ಒಳ್ಳೆಯದು. ನೀವು ಇನ್ನೂ 2 ಕೈಗಳನ್ನು ಮತ್ತು 1 ತಲೆಯನ್ನು ಕೇಳಿಕೊಳ್ಳಬಹುದು. ಹಾಗಾದಾಗ ನೀವು ಹೆಚ್ಚು ಬಟ್ಟೆಗಳನ್ನು ನೇಯಬಹುದು. ಮಾರುಕಟ್ಟೆಯಲ್ಲಿ ಇನ್ನೂ ಹೆಚ್ಚು ಬಟ್ಟೆಯನ್ನು ಮಾರಿ ಇನ್ನೂ ಹೆಚ್ಚು ಹಣ ಗಳಿಸಬಹುದು. ಅದಕ್ಕೆ ನೇಕಾರನು ಮರದ ಬಳಿ ಬಂದು ತನ್ನ ಹೆಂಡತಿಯ ಇಚ್ಛೆಯನ್ನು ತಿಳಿಸಿದನು. ಆ ಮರವು ಅವನ ಇಷ್ಟವನ್ನು ನೆರವೇರಿಸಿತು. ಆಗ ನೇಕಾರನಿಗೆ ಹೆಚ್ಚಿಗೆಯಾಗಿ 2 ಕೈಗಳು ಮತ್ತು ಇನ್ನೂ 1 ತಲೆ ಬಂದವು. ಆಗ ನೇಕಾರ ಸಂತೋಷದಿಂದ ಅಲ್ಲಿಂದ ಹೊರಟನು. ನೇಕಾರನು ಸಂತೋಷದಿಂದ ಬೀಗುತ್ತಾ ಮನೆಗೆ ವಾಪಸ್ಸಾಗುತ್ತಿದ್ದಾಗ ಊರಿನ ಜನರು ಅವನನ್ನು ಕಂಡು ಭಯಗೊಂಡರು. ಅವನೊಂದು ಬಗೆಯ ಭೂತವಿರಬೇಕು ಎಂದು ಭಾವಿಸಿದರು. ಅವರು ಅವನ ಮೇಲೆ ಕಲ್ಲುಗಳನ್ನು ತೂರಿ ಅವನನ್ನು ಕೊಂದು ಹಾಕಿದರು. ಜಿಂಕೆಯು ಒಂದು ಸುಂದರವಾದ ಪ್ರಾಣಿ. ಅದರ ತುಪ್ಪಳವು ನುಣುಪಾಗಿದ್ದು ಕೊಂಬುಗಳು ಗಟ್ಟಿಯಾಗಿದ್ದವು. ಜಿಂಕೆಯ ಓಟವು ಕಣ್ಣಿಗೆ ಸುಂದರವಾಗಿ ಕಾಣುತ್ತಿತ್ತು. ಇದರ ಸೌಂದರ್ಯವು ಅನೇಕ ಬೇಟೆಗಾರರನ್ನು ಸೆಳೆಯುತ್ತಿತ್ತು. ಬೇಟೆಗಾರನೊಬ್ಬ ಬಹಳ ದಿನಗಳಿಂದ ಒಂದು ಜಿಂಕೆಯನ್ನು ಗಮನಿಸುತ್ತಿದ್ದನು. ಆ ಜಿಂಕೆಯು ಪ್ರತಿದಿನ ಒಂದೇ ಮರದ ಕೆಳಗೆ ಬಿದ್ದ ಹಣ್ಣುಗಳನ್ನು ತಿನ್ನಲು ಬರುತ್ತಿತ್ತು. ಆ ಜಿಂಕೆಯ ಸೌಂದರ್ಯ ಅವನನ್ನು ಎಷ್ಟು ಸೆಳೆಯಿತೆಂದರೆ ಅದನ್ನು ಜೀವಂತವಾಗಿ ಹಿಡಿಯಬೇಕೆಂದುಕೊಂಡನು. ಬೇಟೆಗಾರನು ಈ ರೀತಿ ಯೋಚಿಸಿದನು, ನಾನು ಬಲೆಯನ್ನು ಈ ಸ್ಥಳದಲ್ಲಿ ಹಾಕಿದರೆ ಜಿಂಕೆಯನ್ನು ಹಿಡಿಯಬಹುದಲ್ಲವೇ ಎಂದು ತನ್ನಲ್ಲಿ ಯೋಚಿಸಿದನು. ಎಂದು ಯೋಚಿಸಿ ಅಲ್ಲಿಂದ ಹೊರಟನು. ಮರುದಿನ ಬೇಟೆಗಾರನು ಆ ಮರದ ಕೆಳಗೆ ಬಲೆಯನ್ನು ಹಾಕಿ ಬಹಳಷ್ಟು ಹಣ್ಣುಗಳನ್ನು ಅದರ ಮೇಲೆ ಮುಚ್ಚಿಟ್ಟನು. ಬೇಟೆಗಾರನು ಲೆಕ್ಕ ಹಾಕಿದಂತೆ ಜಿಂಕೆಯು ಅಲ್ಲಿಗೆ ಬಂದಿತು. ಆದರೆ ಎಂದಿಗಿಂತ ಹೆಚ್ಚು ಹಣ್ಣುಗಳನ್ನು ಕಂಡು ಅದಕ್ಕೆ ಸಂದೇಹ ಉಂಟಾಯಿತು. ಅದು ಸುತ್ತಲೂ ಮೂಸಿ ನೋಡಿದಾಗ ಬೇಟೆಗಾರನು ಮರದ ಹಿಂದೆ ನಿಂತಿರುವುದು ತಿಳಿಯಿತು. ಆದ್ದರಿಂದ ಆ ಜಿಂಕೆ ಹಣ್ಣುಗಳನ್ನು ತಿನ್ನುವ ಬದಲು ಅದು ಆ ಸ್ಥಳದಿಂದ ಓಡಿಹೋಯಿತು. ಆ ಜಿಂಕೆ ತನ್ನಷ್ಟಕ್ಕೆ ಈ ರೀತಿ ಯೋಚಿಸಿತು, ಅಬ್ಬಾ, ನಾನು ಎಚ್ಚರಿಕೆ ವಹಿಸಿದ್ದು ಬಹಳ ಒಳ್ಳೆಯದೇ ಆಯಿತು ಎಂದು ತನ್ನಲ್ಲೇ ಯೋಚಿಸಿತು. ಈ ವಿಡಿಯೋ ತುಂಬಾ ಚೆನ್ನಾಗಿದೆ ಚಿಂಟಿ. ಇನ್ನೂ ಈ ತರ ವಿಡಿಯೋ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು? ಹೌದಾ, ತುಂಬಾ ಸುಲಭ.
ಆಕಾಶ್ ರಾಘವೇಂದ್ರ ಅನ್ನೋ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡು. ಅವರು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಮೊದಲನೇದಾಗಿ ನಿನಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ ತಕ್ಷಣ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ. ಆಗ ಈ ರೀತಿ ವಿಡಿಯೋಸ್ ನೋಡ್ಬೋದು. ಆಯ್ತು ಚಿಂಟಿ, ಈಗಲೇ ಮನೆಗೆ ಹೋಗಿ ಆಕಾಶ್ ರಾಘವೇಂದ್ರ ಅನ್ನೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀನಿ. ಹಾಗೆ ನೀವು ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.